ಕೊಂದ ಪಾಪಿ ಪತಿಯೊಬ್ಬ ಪರಾರಿಯಾಗಿರುವ ಘಟನೆ ಮಂಚೇನಹಳ್ಳಿಯಲ್ಲಿ ಇಂದು ನಡೆದಿದೆ. ವೆಂಕಟೇಶ್ ಮತ್ತು ಪವಿತ್ರ ದಂಪತಿಗಳಿಗೆ ಮದುವೆಯಾಗಿ 15 ವರ್ಷವಾಗಿದ್ದು ಇವರಿಗೆ 3 ಹೆಣ್ಣು ಮಕ್ಕಳು ಇದ್ರು. ಕಳೆದ 3 ವರ್ಷಗಳಿಂದ ಅನುಮಾನ, ಹಣದ ವಿಚಾರಕ್ಕಾಗಿ ಇಬ್ಬರ ಮಧ್ಯೆ ಜಗಳ ನಡೆಯುತ್ತಿತ್ತು ಎನ್ನಲಾಗಿದೆ. ಕಳೆದ ರಾತ್ರಿ ಪತಿ ವೆಂಕಟೇಶ್ ಪತ್ನಿ ಪವಿತ್ರಾಳನ್ನು ಕೊಂದು ಪರಾರಿಯಾಗಿದ್ದಾನೆ. ಸಹೋದರ ಅಶೋಕ್ ಕುಮಾರ್ ಮಾತನಾಡಿ 2011ರಲ್ಲಿ ಅಶೋಕ್ ಮತ್ತು ಪವಿತ್ರ ಅವರಿಗೆ ಚೆನ್ನಾಗಿ ಮದುವೆ ಮಾಡಿಕೊಟ್ಟಿದ್ದೆವು. ಆದರೆ ಯಾವಾಗಲೂ ಜಗಳ. ಏತಕ್ಕಾಗಿ ಜಗಳ ಎಂದು ಕೇಳಿದರೆ ಮನೆ ಬೇರೆಯವರಿಗೆ ಒತ್ತೆ ಇಟ್ಟು ಬಡ್ಡಿ ಕಟ್ಟಿಲ್ಲವೆಂದು ಟಾರ್ಚರ್, ಹಣದ ಸಮಸ್ಯೆ ಮತ್ತು ಕುಡಿದು ಬಂದು ಒಡೆದು ಗಲಾಟೆ ಮಾಡುತ್ತಿದ್ದ. ಕಳೆದ 6 ತಿಂಗಳ ಹಿಂದೆ ರಕ್ತ ಬರುವ ಹಾಗೆ ತುಂಬಾ ಹೊಡೆದು ಓಡಿ ಹೋಗಿದ್ದ. ಅದನ್ನು ರಾಜಿ ಮಾಡಿ ಗಂಡ ಹೆಂಡತಿ ಸಂಸಾರ ಚೆನ್ನಾಗಿರ್ಬೇಕೆಂದು ಹೇಳಿದೆವು. ಆದರೆ ರಾತ್ರಿ ಪ್ರಾಣನೇ ತೆಗೆದು ಬಿಟ್ಟಿದ್ದಾನೆ ಎಂದು ತಿಳಿಸಿದ್ರು. ಪ್ರಾಣ ಒಂದು ಹೋಗಿರ್ಲಿಲ್ಲ. 6 ತಿಂಗಳಿಂದ ಚೆನ್ನಾಗಿ ಹೊಡೆದಾಕಿ ತಲೆ ಗಿಲೆ ಎಲ್ಲ ಫುಲ್ಲು ಬ್ಲಡ್ ಬಂದಿತ್ತು. ಹೊಡೆದಾಕ್ಬಿಟ್ಟು ಆಚೆ ಹೊಡೋಗ್ಬಿಟ್ಟಿದ್ದಾನೆ ಸರ್. ಯಾರು ಗೊತ್ತಿಲ್ಲ ನನಗೆ. ಯಾರೋ ಅಕ್ಕಪಕ್ಕ ಮನೆಯವ್ರು ನೋಡ್ಕೊಂಡ್ಬಿಟ್ಟು ಯಾವೋಗ್ಬಿಟ್ಟೈತೆ ಅಂತ ಹೇಳ್ಬಿಟ್ಟು ಹಾಸ್ಪಿಟ್ಲಿಗೆ ತೊಗೊಂಡೋಗಿ ಸೇರಿಸಿದ್ರು. ನಾವು ಬರೋಷ್ಟರಲ್ಲಿ ತುಂಬಾ ಏಟಾಗಿತ್ತು ಸರ್. ಕೈ ಎಲ್ಲನೂ ಹೆಂಗನ್ ನನಗೆ ಏನರಲ್ಲಿ ಹೊಡೆದಿದ್ನೋ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಹೊಡೆದಾಕ್ಬಿಟ್ಟಿದ್ದೆ. ಏನೋ ಇರಲಿ, ಗಂಡ ಹೆಂಡತಿ ದೂರ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಎಲ್ಲ ಇದು ಮಾಡ್ಕೊಂಡು ಏನೋ ಮಾಡಿದ್ವಿ. ಆದರೆ ಲಾಸ್ಟ್ಗೆ ಇವತ್ತು ಪ್ರಾಣನೇ ತಲುಪಿಸೋದು ಏನೋ ಉಪಯೋಗ ತೆಗೆದಿದ್ದು. ನಿಮ್ಗೇನಾರ ಇದನ್ನು ಹಣ ಏನಾರು ಒತ್ತಾಯ ಮಾಡ್ತಾ ಇದ್ನ ಇದಕ್ಕೆ ಮುಂಚೆ ಏನಾದರೂ? ದುಡ್ಡು ಕಾಸು ಎಲ್ಲನೂ ಪ್ರತಿಯೊಂದಕ್ಕೂ ಏನಾದ್ರು ದುಡ್ಡು ಬೇಕು ಅಂತಂದರೆ ಅಲ್ಲಿಂದನೇ ಮನೆಯಿಂದ ನಾವು ಅಪ್ಪ ಅಮ್ಮ ತುಂಬ ನೋಡಿದ್ದಾರೆ ಸರ್. ನಮ್ಮ ಏನೇ ಒಂದು ಚಿಕ್ಕ ಪ್ರಾಬ್ಲಮ್ ಆದ್ರೂ ಬಂದು ಓಡ್ ಬಂದು ಎಲ್ಲ ಏನು ಬೇಕೋ ಅವ್ರಿಗೆ ಎಲ್ಲ ಥರದ್ದು ವ್ಯವಸ್ಥೆ ಮಾಡಿಕೊಟ್ಟಿದ್ರು ಸರ್. ಹೆಂಗ ರಾಯಲ್ ಆಗಿರ್ಬೋದಾಗಿತ್ತು ಸರ್ ಅವರು. ಲಾಸ್ಟಿಗೆ ನನ್ನ ತಂಗಿನ ಒಬ್ಬೇ ತಂಗಿನ ಹಾಳು ಮಾಡಾಕ್ಬಿಟ್ಟು 3 ಜನ ಹೆಣ್ಮಕ್ಳು ಸರ್. ಯಾರು ಸರ್ ಅವ್ರು ಹೇಳ್ಬೇಕು? 3 ಜನ ಹೆಣ್ಮಕ್ಳನ್ನ ಬಿಟ್ಟು ಅವರ ಅಟ್ಲೀಸ್ಟ್ ಅವನು ಸತ್ತೋಗಿದ್ರೆ ಅದೊಂಥರ ಸರ್. ಸಾಯಿಸ್ಬಿಟ್ಟು ಹೋಗ್ಬಿಟ್ಟ. ಆ ಹೆಣ್ಮಕ್ಳಿಗೆ ಯಾರು ಸರ್ ಆಗ್ತಾರೆ? 3 ಜನ ಹೆಣ್ಮಕ್ಳು ಸರ್. ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಮತ್ತು ಪಿಎಸ್ಐ ಪುನೀತ್ ನಂಜರಾಯ್ ಭೇಟಿ ನೀಡಿ ಸ್ಥಳ ಪರಿಶೀಲಿಸಿ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗಾಗಿ ರವಾನಿಸಿ ಆರೋಪಿಗಾಗಿ ಬಲೆ ಬೀಸಿದ್ದಾರೆ. ಶಶಿಕಿರಣ್ ಎಸ್, ಸಿಟಿವಿ ನ್ಯೂಸ್, ಮಂಚೇನಹಳ್ಳಿ.